ಅದಕ್ಕೆ ಹೇಳ್ತಾ ಇದೀನಿ ಆಂಟಿ ಹತ್ರ ಇನ್ನೂ ಒಂದ್ 2-3 ವೆರೈಟಿ ಎಲ್ಲ ಮಾಡಿಸ್ಕೊಂಡು ಕಲ್ತ್ಕೊಂಡು ಆಮೇಲೆ ಬಾ ಅಂತಾನ ಅಲ್ಲಿ ತನಕ ಇಲ್ಲೇ ಇರೋದಾ ಈ ಸಲ ಏ ನೀನ್ ಇಷ್ಟೇ ನಮ್ಮಿಬ್ರಿಗೋಸ್ಕರ ಬರ್ತಾ ಇಲ್ಲ, ನೀನ್ ಬರೋ ಯಜಮಾನ್ರಿಗೋಸ್ಕರ ಬರ್ತೀಯ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೆಟ್ಸ್ ಯೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಅದೇ ನನಗಲ್ಲ ನನಗೆ ಗೈಸ್, ಇವತ್ತಿನ ವ್ಲಾಗ್ ಬಂದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಸ್ಪೆಷಲ್ ನನಗೋಸ್ಕರ ಅಲ್ಲ ಗೈಸ್, ಬನ್ನಿ ಯಾರಿಗೋಸ್ಕರ ಅಂತ ಹೇಳ್ತೀನಿ. ಇವ್ರಿಗೋಸ್ಕರನೂ ಅಲ್ಲ. ಕುಂಬಳಕಾಯಿ ಆಗ್ಬಿಟ್ಟಿದ್ಯಾ? ದಪ್ಪಾಗಿದೆ ವಿಡಿಯೋ ಅಲ್ಲಿ ಗೊತ್ತಾಗ್ತದೆ. ಸೊ ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್. ನನ್ನ ತಂಗಿಗೋಸ್ಕರ ಇರುತ್ತೆ. ಹೆಂಗ್ ಗೊತ್ತಾ, ಇರು ತಂಗಿಗೋಸ್ಕರ ಹೇಳ್ಬೇಕಂದ್ರೆ ನೀನೇನಾದ್ರೂ ಮಾಡ್ಕೊಡ್ಬೇಕು ತಂಗಿಗೋಸ್ಕರ. ಅದ್ ಹೆಂಗದ ಕಾಮಿಡಿ, ಬೆಳಗ್ಗೆಯಿಂದ ಅಡಿಗೆ ಮಾಡ್ತೀನಿ ಅಂತ ನಂದ್ರ ಕೈಲಿ ಮಾಡಿಸ್ತೀಯ. ನೆಗೆಟಿವ್ ಎಲ್ಲ ಮಾತಾಡಿ ಬರೀ ನೆಗೆಟಿವ್ ಕಾಮೆಂಟ್ ಬರುತ್ತೆ. ನಾನು ಅಡಿಗೆ ಮಾಡ್ತೀನಿ ಅಂತ ಅಂದೆ, ಬಟ್ ಅಂತ ಹೇಳಿ ಗೊತ್ತಾ, ಚಿಕನ್ ಸಾಂಬಾರ್ ಎಲ್ಲ ಜಾಸ್ತಿ ಅಡಿಗೆ ವಿಷಯ ಇರಲ್ಲ, ನಿನ್ ಪಾತ್ರೆ ಬೆಳಗು ಅಂತ ಅಂದ್ರು. ಇವಾಗ ನಾನು ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಇವಾಗ ವಾಪಸ್ ಸ್ವಲ್ಪ ಖಾರ ಆಗುತ್ತೆ. ಸೊ ಲಚ್ಚು ಏನ್ ಮಾಡಿದಾರೆ, ಬೆಳಗ್ಗೆ ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ 3 ಚಪಾತಿ ಮಗು 1 ಚಪಾತಿ ಮಾಡ್ಬಿಟ್ಟು ಹೋಗೋಳೆ. ಆಮೇಲೆ 1 ಮಾಡ್ತೀನಿ ಅಂತ ನಾನು ತಿನ್ಸಲ್ಲ, ಅದು ತಿನ್ಸ್ಬೇಕಿತ್ತು. ಸರಿ, ಎಗ್ ಬುರ್ಜಿನೇ ನನ್ಗೆ ಕಟ್ ಮಾಡಿದ್ರೆ ಕಣ್ಣಿಂದ ನೀರು ಬರುತ್ತೆ, ಈರುಳ್ಳಿ ಎಲ್ಲ ಅಂದ್ಬಿಟ್ಟು ಅಡ್ಡು ಮಾಡಿದ್ರು. ಆಮೇಲೆ ಲಾಸ್ಟ್ ನಾನೇ ಎಗ್ ಬುರ್ಜಿ ಮಾಡಿದೆ. ಸರಿ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಹೆಲ್ಪ್ ಮಾಡುದು ಅಂದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲಸ ಇದೆ ಅಂತ ಬರೀ ಫ್ರೆಂಡ್ಸ್, ನನ್ನ ಕೆಲಸ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ತಾರೆ. 1 ನಿಮಿಷ ನಾನು ಏನಂತೂ ಬನ್ನಿ ನಂತು ಅಲ್ಲಿ ಮ್ಯೂಸಿಕ್ ಕೇಳ್ತಾ ಇತ್ತು. ಆ ಪಾತ್ರ ಆಂಟಿ ಕೂಡ ಗೊತ್ತಿಲ್ಲ, ಬರ್ಬೇಡಿ ಅಂತ ಹೇಳ್ಬಿಟ್ಟು ಏನ್ ಗೊತ್ತಾ, ನಾನು ಮಾಡೋ ಕೆಲಸ ಯಾರು ಹೇಳಲ್ಲ. ಇಷ್ಟೆಲ್ಲ ಪಾತ್ರೆ ಬೆಳಗಿರೋಳು ನಾನೇ. ಇದು ನಿನ್ ತಪ್ಪು, ನನ್ನ ತಪ್ಪು. ಆಂಟಿ ಬಂದಿದ್ರು 8 ಗಂಟೆಗೆ ಯಾರು ಎದ್ದು ಕುತ್ಕೊತಾರೆ ಅಂತ ಆಂಟಿನ ಕುತ್ಕೊಂಡು ಹೊರದೋಡು. ಇಲ್ಲ ಕಣೆ, ಆಂಟಿ ಬಂದಿರ್ಲಿಲ್ಲ. ನಾನು ಆಕ್ಚುಲಿ ಮಮ್ಮಿ ಫೋನ್ ಮಾಡಿ ಹೇಳಿದೆ, ಮಮ್ಮಿ ಆಂಟಿ ಏನ್ ಬರೋದ್ ಬೇಡ, ಬಿಕಾಸ್ ನಾವ್ ಎಣ್ಣೆ ಮನೇಲಿ ಇರ್ಲಿಲ್ಲ, ಸೈಟ್ ಹತ್ರ ಹೋಗಿದ್ದು. ಓಕೆನಾ? ಸೊ ಜಾಸ್ತಿ ಪಾತ್ರೆ ಏನಿಲ್ಲ. ಪಾತ್ರೆ ಇವಾಗ ತಿಂಡಿ ಆದ್ಮೇಲೆ ಮತ್ತೆ ನಂದು ಅಡ್ಗೆ ಮಾಡ್ತಾರಲ್ಲ ಅದ್ರ ಪಾತ್ರೆ ಬಂದಿದ್ದು, ಅದ ಫುಲ್ ಬೆಳೆದಿದ್ದೀನಿ. ಅಷ್ಟಕ್ಕೆ ಅಡ್ಗೆ ಮಾಡ್ದು ನಾನು ಲಡ್ಡುಗೆ ಚಪಾತಿ ಮಾಡ್ತಿದ್ದೆ, ಅರುಣ್ ಚಪಾತಿ ಮಾಡ್ಕೊಟ್ಟೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಬರ್ತಾ ಇದ್ದೀನಿ. ಇದೆಲ್ಲ ಯಾರು ಕೇಳಿದ್ರು ನೀನ? ಕಂಪ್ಲೇಂಟ್ ಹೇಳ್ತೀರ, ಯಾರು ಹೊಗಳೋದಿಲ್ಲ. ನಾನ್ ಕಂಪ್ಲೇಂಟ್ ಮಾಡ್ತಲ್ಲಪ್ಪ, ಈ ಕ್ವಶನ್ ಅದಲ್ಲ. ಇಷ್ಟೊತ್ತು ಲೆಕ್ಚರ್ ಕೊಟ್ರ ಯಾರು ಕೇಳಿದ್ರು ನಿನ್ನ? ನಾನ್ ಕೇಳದ್ನ ಇದೆಲ್ಲ ಕಟ್ ಮಾಡ್ಬಿಡ್ತೀನಿ. ಇದ್ರಲ್ಲಿ ನೋಡಿ ಕರೆಕ್ಟ್ ಆಗೈತಾ? ಇದೆ ಅಂದ್ರೆ ಹಾಕ್ಬೇಕು ಉಪ್ಪು ಅನ್ಸುತ್ತೆ. ಇಲ್ಲ ಸರ್, ಸಕ್ಕರೆ ಕೊಡ್ತೇವೆ. ಸಕ್ಕರೆ ಸಪ್ಪೆ ನಮ್ದು. ಏಯ್ 1 ನಿಮಿಷ, ಸಪ್ಪೆನೂ ಅಷ್ಟೇ, ಕಾರಣ ಸ್ವಲ್ಪ ಇದೆ. ಸುಮಂತ್ ಅಣ್ಣ ಏ ನೀನ್ ಇಷ್ಟೇ ನಮ್ಮಿಬ್ರಿಗೋಸ್ಕರ ಬರ್ತಾ ಇಲ್ಲ, ನೀನ್ ಬರೋ ಯಜಮಾನ್ರಿಗೋಸ್ಕರ ಬರ್ತೀಯ. ಓವರ್ ಆಕ್ಟಿಂಗ್ ಮಾಡ್ತಾಳೆ. ಸೂಪರ್ ಆಗಿ ಇಲ್ಲ, ನಂದು ಬೇಡ, ನಂದು ಕರೆಕ್ಟ್ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಲಾ? ನನಗೆ ಗೊತ್ತು, ನಾನು ಕಡಿಮೆ ಹಾಕಿದ್ದೆ, ಬಿಕಾಸ್ ಲಾಸ್ಟ್ ಟೈಮ್ ಸ್ವಲ್ಪ ಖಾರ ಆಗಿತ್ತು ಎಲ್ರು ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಕಡಿಮೆ ಹಾಕಿದೆ. ಎಲ್ರು ಯಾರು ಯೂಟ್ಯೂಬ್ ಇಂದ ಎಲ್ರು ಬಂದ್ಬಿಟ್ಟು ಹಿಂಗ್ ಹೇಳ್ತಿದ್ರಾ? ಯೂಟ್ಯೂಬ್ ಇಂದ ಅಲ್ಲ, ನಂದು ಬೇಡ ಕಣೆ, ಕರೆಕ್ಟ್ ಆಗಿದೆ. ನಿಜವಾಗ್ಲೂ ಬೇಡ ಕಣೆ, ನಂದು ಪರ್ಫೆಕ್ಟ್ ಆಗಿದೆ. ನಮ್ ಲಚ್ಚುಗೆ ಗೊತ್ತಾಗಲ್ಲ, ನನ್ಗೆ ಗೊತ್ತಿತ್ತು. ತಂಗಿ ಸಾಂಬಾರ್ ನಿಮ್ ಮನೇಲೂ ಘಮ ಘಮ ಅಂತಿರ್ಬೋದೇನಪ್ಪ, ಅಷ್ಟು ಚೆನ್ನಾಗಿ ಸುಗಂಧ ಬರ್ತಿದೆ. ನಿಜವಾಗ್ಲೂ ಕಣೆ ಸಕ್ಕತ್ತಾಗಿದೆ, ಪರಿಮಳ. ಇಷ್ಟು ಹಾಕ್ಬೇಕು ಅಂತೀಯಾ, ಮತ್ತೆ ಪರ್ಫೆಕ್ಟ್ ಆಗಿದೆ ಅಂತಿದ್ಯಾ? ನೋಡಿ, ಇದೆಲ್ಲ ಗೊತ್ತಾಗಿದೆ. ಸೊ ನಂದು ಇವಾಗ ಏನಿಲ್ಲ ಅಡಿಗೆ, ನಾನು ಜಾಸ್ತಿ ವೆರೈಟೀಸ್ ಮಾಡೋಣ ಅಂತ ಇದ್ದೆ, ಬಟ್ ಜಾಸ್ತಿ ವೆರೈಟೀಸ್ ಮಾಡಕ್ ಆಗ್ಲಿಲ್ಲ. ಸೊ ಇವತ್ತು ಚಿಕನ್ ಸಾಂಬಾರು, ಮತ್ತೆ ಪೆಪ್ಪರ್ ಚಿಕನ್, ಆಮೇಲೆ ರೈಸ್. ಇವತ್ತು ಏನಂತ ಇಷ್ಟೊಂದು ಸ್ಪೆಷಲ್ ಮಾಡ್ತಿರೋದು ಯಾರಿಗೋಸ್ಕರ? ಇವತ್ತು ಲಚ್ಚಿಗೋಸ್ಕರ. ಹೋಗೋಕ್ಕಿಂತ ಮುಂಚೆ ಲಚ್ಚುಗೆ ಚೆನ್ನಾಗಿ ಮಾಡ್ಬಿಟ್ಟು ನಂಬಲೇಬೇಡಿ ನೀವು. ಯಾರಿಗೋಸ್ಕರ ಮಾಡ್ತಿರೋದು? ಲಚ್ಚುಗೋಸ್ಕರ ಇಲ್ಲ. ಸೊ ಇವತ್ತು ನಾನು ಹೋಳಿಗೆ ಲಂಚ್ ಕರೆದಿದ್ದೀನಿ ಮನೆಗೆ. ಇದು ಅದ್ರ ಜೊತೆ ನಮ್ ಲಚ್ಚುಗೂ ಹೋಗೋಕ್ಕಿಂತ ಮುಂಚೆ ಚೆನ್ನಾಗಿ ಮಾಡಿಟ್ಟು ಹೋಗೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಆಯ್ತು ಪಾಪ, ನಂದು ಚೆನ್ನಾಗಿ ಮಾಡ್ಕೊಡ್ತಾರೆ ಲಕ್ಷ್ಮಿ. ನೋಡಿ ಲಕ್ಷ್ಮಿನ ತುಂಬಾ ಜನ ಪ್ರೆಗ್ನೆಂಟ್ ಅಲ್ಲ. ಓಕೆನಾ? ಸೊ ಫ್ರೆಂಡ್ಸ್, ಎನಿವೇಸ್ ಇವತ್ತು ಮೋಹನ್ ಲಂಚಿಗೆ ಬರ್ತಾವ್ರೆ. ಸೊ ಅವ್ರಿಗೋಸ್ಕರ ನಂದು ಸ್ಪೆಷಲ್ ಆಗಿ ಮಾಡ್ತಾವ್ರೆ. ನೀವ್ ಹೇಳ್ತೀರಾ ಲಕ್ಷ್ಮಿ ನೀವು ಅಡ್ಗೆ ಮಾಡ್ಬೋದಲ್ಲ ಅಂತ. ಹಾನೆಸ್ಟ್ಲಿ ಅಡ್ಗೆ ಮಾಡಕ್ಕೆ ಏನೂ ಇಲ್ಲ, ಬಟ್ ಪಾತ್ರೆ ಬರ್ತಾ ಇದೆ, ಲಡ್ಡು ತಿನ್ಸೋದು ಮತ್ತೆ ಮಿಕ್ಕಿದ ಕೆಲಸ ಮಾಡ್ತಾ ಇದೆ. ನಂದು ನಾನ್ ವೆಜ್ ತುಂಬಾ
ಮಾಡ್ತೀನಿ ರೀ ಏನೇನ ಮಾಡ್ತೀನಿ ಅದ್ರ ಮನೆ ಕ್ಲೀನ್ ಮಾಡೋದು ಮನೆ ತೋರಿಸ್ತಾ ಕ್ಲೀನ್ ಆದ್ಮೇಲೆ ತೋರ್ಸು ನಾನೇ ತೋರಿಸ್ತೀನಿ ಇಲ್ಲ ಮನೆ ಕ್ಲೀನ್ ಮಾಡಿದ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ದಾಳೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ರು ಮನೆ ಮಾಡ್ಬೇಡ ರೀ ಇಲ್ಲ ತಪ್ಪಾಗಿ ತಿಳ್ಕೊತಾರೆ ಇನ್ನೊಂದೇನಂದ್ರೆ ಲಚ್ಚು ಟೇಸ್ಟ್ ಕೊಟ್ರೆ ಒಂದ್ ಸ್ಪೂನ್ ಏನು ಅದರಲ್ಲಿ ಸಾಲ್ಟ್ ಕಡಿಮೆ ಇದೆ ಪರ್ಫೆಕ್ಟ್ ಅಂತ ಹೇಳ್ತಾರೆ ನಂಗೆ ಅದ್ರೇ ಗೊತ್ತಿಲ್ಲ ಯಾಕಂದ್ರೆ ನಾನು ಹಾಕಿರೋದು ಕಡಿಮೆ ಈಗ ನೋಡೋಣ ನಾನು ಇವಾಗ ನಿಮ್ಗೆ ಟೆಸ್ಟ್ ಇಲ್ಲ ಇಲ್ಲ ಹಾಕಿದ್ದೀನಿ ಟೆಸ್ಟ್ ಮಾಡ್ಬೋದು ಈಗ ನಾನು ನಿಮ್ಗೆ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ಅದು ನೀವು ಮಾಡಿ ಇಲ್ಲಿ ಇದಲ್ಲ ಹಾ ಥ್ಯಾಂಕ್ ಯು ಲಚ್ಚು ಏನ್ ಕರೆಕ್ಟ್ ಆಗಿದೆ ಏನ್ ಜಾಸ್ತಿ ಇದೆ ಕಡಿಮೆ ಸಾಲ್ಟ್ ಸ್ವಲ್ಪ ಜಾಸ್ತಿ ಇದೆ ಹೌದಾ ಸ್ವಲ್ಪ ಜಾಸ್ತಿ ಏನ್ ಮಾಡಿ ಅದಕ್ಕೆ ಹೇಳ್ದೆ ಅವಾಗಲೇ ಪರ್ಫೆಕ್ಟ್ ಆಗಿತ್ತು ಇಲ್ಲ ಅವಾಗ ತುಂಬಾ ಕಡಿಮೆ ಇತ್ತು ಅವಾಗ ತುಂಬಾ ಕಡಿಮೆ ಇತ್ತು ನಂದು ಒಂದ್ ಆಲೂಗೆರೆ ಕೊಯ್ದಾಕು ಸಾಲ್ಟ್ ಕರೆಕ್ಟ್ ಆಗುತ್ತೆ ಇಲ್ಲ ನಿಂಗೆ ಗೊತ್ತಾ ಚಪಾತಿ ಹಾಕು ಅಥವಾ ಒಂದ್ ಆಲೂಗಡ್ಡೆ ಕೊಯ್ದು ಹಾಕು ಅವಾಗ ಸಾಲ್ಟ್ ಎಲ್ಲ ಅದು ಇದ್ ಮಾಡ್ಕೊಳ್ಳುತ್ತೆ ಹೀರ್ಕೊಳ್ಳುತ್ತೆ ಸಾಲ್ಟ್ ಎಲ್ಲ ಅಷ್ಟೊಂದು ಜಾಸ್ತಿ ಆಗಿಲ್ಲ ರೈಸ್ ಅಲ್ಲಿ ಸಾಲ್ಟ್ ಕಡಿಮೆ ಆಗಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಹಾಕ್ಬಿಟ್ಟಿದ್ದೀನಿ ಅದ್ರಲ್ಲಿ ರೈಸ್ ಅಲ್ಲೂ ಹಾಕಿದ್ಯಾ ಇದೆಯಾ ಚಪಾತಿ ಇಟ್ಟು ಒಂಚೂರು ಚಪಾತಿ ಇಟ್ಟು ಇಲ್ಲ ಎಲ್ಲಾನು ಮಾಡ್ಬಿಟ್ಟಿದ್ದಾನೆ ಇದನ್ನ ಮಾಡ್ತೀನಿ ಏನ್ ಮಾಡಿ ಒಂದ್ ಆಲೂಗೆರೆ ಕೊಯ್ದು ಹಾಕಿ ಏನಾಗಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಪೆಪ್ಪರ್ ಚಿಕನ್ ಓ ಸಾರಿ ಪೆಪ್ಪರ್ ಚಿಕನ್ ಇದು ಬಂದು ಚಿಕನ್ ಸಾಂಬಾರ್ ವೈಟ್ ರೈಸ್ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಒಂದು ಲೆಮನ್ದು ಒಂದ್ ನಿಂಬೆಹಣ್ಣು ಒಂದೇ ಗ್ಲಾಸ್ ಜ್ಯೂಸಾ ಹೌದು ಯಾಕಂದ್ರೆ ಜ್ಯೂಸ್ ಕಡಿಮೆ ಇತ್ತು ಅದು ಒಂಥರ ಗಟ್ಟಿ ಲೆಮನ್ ಇತ್ತು ನೀನೇನ್ ತಿಂತೀಯ ಈ ಚಿಕನ್ ತಿನ್ನಲ್ಲ ಅದಕ್ಕೆ ಹೇಳಿದೆ ನಾನು ದಾಲ್ ಮಾಡ್ತೀನಿ ಏ ಲಡ್ಡು ನಿಂಗೆ ಒಂದ್ ಸಿಪ್ ಒಂದೇ ಒಂದ್ ಸಿಪ್ ಕೊಡ್ತೀನಿ ನಿಮ್ಗೆ ನೀನು ಒಂದ್ ಸಿಪ್ ಬುಡುಕ್ ಬುಡುಕ್ ಅಂತ ಉಳ್ಕೋಬೇಡ ಒಂದ್ ಚೂರು ಒಂದ್ ಸಿಪ್ಪಲ್ಲಿ ಒಂದ್ ಸಿಪ್ ತರ ಇರ್ಬೇಕು ಏನೇ ಹಾಕ್ದೆ ಉಳಿಕೆ ಸಖತ್ತಾಗಿದೆ ಹೆಂಗೆ ನಮ್ಮ ಮ್ಯಾಜಿಕ್ ಏನ್ ಹಾಕ್ದೆ ಅದರಲ್ಲಿ ನಾರ್ಮಲ್ ನಿಂಬೆಹಣ್ಣು ಸ್ವಲ್ಪ ಸಾಲ್ಟ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಆಮೇಲೆ ಶುಗರು ಆಮೇಲೆ ಇಷ್ಟೇ ಚಾಟ್ ಮಸಾಲ ಹಾಕ್ತೀನಿ ಹಂಗೆ ಓಕೆ ಸೊ ನಂದೊಂದು ಅಡುಗೆ ಕೆಲಸ ಮುಗೀತು ಚಿಕನ್ ಸಾಂಬಾರ್ ಚಿಕನ್ ಪೆಪ್ಪರ್ ಹಾಗೂ ರೈಸು ಇದು ಮೂರು ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾನು ಏನು ಗೊತ್ತಾ ನಂದೋಗಿ ಹೇಳಿದೆ ಪೆಪ್ಪರ್ ಚಿಕನ್ದು ನಾನು ಲೈಕ್ ರೆಸಿಪಿ ಶೂಟ್ ಮಾಡಿ ತೋರಿಸ್ತೀನಿ ಅಂತ ಅವಳು ಹೇಳಿದ್ಲು ಆಲ್ರೆಡಿ ಸುಮಾರು ಸತಿ ತೋರಿಸಿದ್ಯಾ ಕಣೆ ಮತ್ತೆ ಇನ್ನೇನು ಸೇಮ್ ತೋರಿಸ್ತೀಯ ಅನ್ಕೊಂಡು ನಾನು ಶೂಟ್ ಮಾಡೋಕ್ಕೆ ಹೋಗಿಲ್ಲ ಬಟ್ ಇವಾಗ ಅನಿಸಿದೆ ಎಡಿಟ್ ಮಾಡಬೇಕಾದ್ರೆ ಶೂಟ್ ಮಾಡಬೇಕಿತ್ತು ಅಂತ ಬಿಕಾಸ್ ಏನೋ ಗೊತ್ತಿಲ್ಲ ಗೈಸ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ಲು ಹೇಗೆ ಅಂತ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟು ನಾನು ನಿಜ ಹೇಳಬೇಕು ಅಂತಂದರೆ ಸಾಂಬಾರು ಟೇಸ್ಟೇ ಮಾಡಿಲ್ಲ ಇವಾಗಲೂ ಎಡಿಟ್ ಮಾಡ್ತಾ ಇದ್ದೀನಲ್ಲ ಇವತ್ತು ಬಂದು ಸೋಮವಾರ ನೆನ್ನೆ ವ್ಲಾಗ್ ಇದು ಸೊ ಸಾಂಬಾರು ನಾನು ಟೇಸ್ಟೇ ಮಾಡಿಲ್ಲ ನೆನ್ನೆ ಚಿಕನ್ ಪೆಪ್ಪರೇ ನಾನು ತಿಂದೆ ಅಷ್ಟು ಚೆನ್ನಾಗಿತ್ತು ಅದು ಎನಿವೇಸ್ ನೆಕ್ಸ್ಟ್ ಟೈಮ್ ಏನಾದರೂ ಮತ್ತೆ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನಾನು ಶೂಟ್ ಮಾಡ್ತೀನಿ ಓಕೆನಾ ಆ್ಯಂಡ್ ಇನ್ನೊಂದು ನಾನು ಕ್ಲಾರಿಟಿ ಕೊಡಬೇಕು ಸ್ಟಾರ್ಟಿಂಗು ಅರುಣ್ ಏನು ರೇಗಿಸ್ತಾ ಇದ್ರಲ್ಲ ಪ್ಲೀಸ್ ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಬಿಕಾಸ್ ಅವ್ರಿಗೂ ಗೊತ್ತು ನನಗೂ ಗೊತ್ತು ಲೈಕ್ ನಾನು ಕೆಲಸ ಮಾಡ್ತೀನಿ ಅಂತ ಬಟ್ ಏನಪ್ಪ ಅಂತಂದರೆ ಅಡುಗೆ ಬಿಟ್ಟರೆ ಬೇರೆ ಕೆಲಸ ತುಂಬ ಇರುತ್ತೆ ಆ್ಯಂಡ್ ಎಷ್ಟು ಅಂಡ್ತಾರೆ ಅಂತ ಅಂದರೆ ಬಗ್ಗಿ ಅದನ್ನ ಎತ್ತಿಡೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ ಆಮೇಲೆ ಕಸ ಗುಡಿಸಿ ಮನೆ ಒರೆಸಿ ಗಿಡಕ್ಕೆಲ್ಲ ನೀರು ಹಾಕ್ತೆ ಅಷ್ಟೊತ್ತಿಗೆ ಮೋಹನ್ ಬಂದರು ನಾನು ಅನ್ಕೊಂಡಿದ್ನೆಲ್ಲ ಶೂಟ್ ಮಾಡಬೇಕು ಅಂತ ಬಟ್ ಏನು ಗೊತ್ತಾ ನಾನು ಇವೆಲ್ಲ ಶೂಟ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ ಬಿಕಾಸ್ ಆ್ಯಂಗಲ್ಸ್ನ ಚೇಂಜ್ ಮಾಡಬೇಕು ಸೆಟ್ ಮಾಡಬೇಕು ಕರೆಕ್ಟಾಗಿ ಹಾಗೆ ಹೀಗೆ ತುಂಬ ಕೆಲಸ ಇರುತ್ತೆ ಬಟ್ ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಬಿಕಾಸ್ ಇನ್ನೇನು ಮೋಹನ್ ಬರ್ತಾಯಿದ್ರು ಆ್ಯಂಡ್ ಆಲ್ರೆಡಿ 3:30 ಆಗಿತ್ತು ಊಟ ಕೂಡ ಮಾಡಿರಲಿಲ್ಲ ಅದಕ್ಕೋಸ್ಕರನೇ ಎಲ್ಲ ಈ ಶೂಟ್ ಎಲ್ಲ ಆಮೇಲೆ ಇಟ್ಕೊಳ್ಳೋಣ ಅಂದ್ಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಶೂಟ್ ಮಾಡಿದಷ್ಟೇ ನಂಗೆ ಬೇಡ ಕಡೆ ನಂಗೆ ನಿಜವಾಗ್ಲೂ ಬೇಡ ಪ್ಲೀಸ್ ನಾನು ಬೇಕಾಯ್ತು ಹಾಕೊಂಡು ಮತ್ತೆ ನಂಗೆ ಬೇಕಾಯ್ತು ನಂಗೆ ಬೇಡ ಈರುಳ್ಳಿ ಸೌತೆಕಾಯಿ
ನಮ್ಮ ಲಕ್ಷ್ಯ ಎಲ್ಲ ಒಂದರಲ್ಲೇ ಹಾಕೊಬಿಟ್ಟವಳೆ ಸೊಳಗೆ ಎಲ್ಲಿ ಹಾಕೊಂಡಿಲ್ಲ. ನಂಗೆ ಹಂಗೆ ಚೆನ್ನಾಗಿ 2 ಪ್ಲೇಟಲ್ಲಿ ಅಷ್ಟು. ಹಾಯ್ ಮೋಹನ್, ಹೇಗಿದ್ದೀರಾ? ಹೆಂಗಿರ್ತೀರಾ ಅಂತ ಗೊತ್ತಾಗುತ್ತೆ. ಲೈವ್ ಅಪ್ಡೇಟ್ ಕೊಡ್ತೀವಿ ಗೈಸ್. ಏ ಇಲ್ಲ ಪಾಪ. ಮೊನ್ನೆ ಇವಾಗ ಆನೆಸ್ಟ್ ರಿವ್ಯೂ ಹೆಂಗಿದೆ ಊಟ? ಜಾಸ್ತಿ ಚೆನ್ನಾಗಿ ಸಾಂಬಾರ್ ಇದೆಯಾ ಅಥವಾ ಪೆಪ್ಪರ್ ಚಿಕನ್? ಸಗದಾಗಿದೆ ಅಲ್ಲ? ಫ್ಲೇವರ್ ಸಕಲಾಗಿದೆ. ಸಾಂಬಾರು ಚೆನ್ನಾಗಿ ಮಾಡಿದ್ದಾರೆ, ಬಟ್ ನಾನು ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿ ತಿನ್ನೋದು. ಓಕೆ. ನಮಗೆ ನಾನ್ ವೆಜ್ ಸ್ಪೈಸಿ ಇದೆ. ನಂಗೆ ಆಕ್ಚುಲಿ ಖಾರ ನಾರ್ಮಲ್ ಗಿಂತ ಸ್ವಲ್ಪ ಕಮ್ಮಿ ತಿಂತೀನಿ. ಓಕೆ ಓಕೆ ಓಕೆ. ಜೀರೋ ಸ್ಪೈಸ್. ಆಕ್ಚುಲಿ ಏನ್ ಗೊತ್ತಾ, ಟೇಸ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸ್ಯಾಟಿಸ್ಫೈಡ್? ನಮ್ಮ ಹುಡುಗಿ ನಿಮ್ಮ ಮನೆಗೆ ಚೆನ್ನಾಗಿ ಅಡ್ಗೆ ಗಿಡ್ಗೆ ಮಾಡ್ಕೊಂಡು ಎಲಿಜಿಬಲ್ ಕ್ರೈಟೇರಿಯಾ ಮೀಟ್ ಆಗಿದೆ. ಅದಕ್ಕೆ ಹೇಳ್ತಾ ಇದೀನಿ, ಆಂಟಿ ಹತ್ರ ಇನ್ನೂ 1-2-3 ವೆರೈಟಿ ಎಲ್ಲ ಮಾಡಿಸ್ಕೊಂಡು ಕಲ್ತ್ಕೊಂಡು ಆಮೇಲೆ ಬಾ ಅಂತಾನ. ಅಲ್ಲಿ ತನಕ ಇಲ್ಲೇ ಇರೋದಾ ಇನ್ಸದ? ಪ್ರೊಬೇಷನ್ ಪೀರಿಯಡ್. ಆಕ್ಚುಲಿ ಮೋಹನ್ ನಾನು ಅನ್ಕೊಂಡೆ ಮುದ್ದೆ ಮಾಡೋಣ ಅಂತ, ಬಟ್ ನಮ್ಮ ಕಡೆ ಹೇಗೆ ಅಂತ ಅಂದ್ರೆ 1 year ತನಕ ನಿಮ್ಗೆ ನಮ್ಮ ಮನೇಲಿ ಮುದ್ದೆ ತಿನ್ನಂಗಿಲ್ಲ. ಹೌದಾ? ಇದಕ್ಕೇನೋ ಶಾಸ್ತ್ರ ಇದೆ, ಏನು ಅಂತ ನಂಗೂ ಗೊತ್ತಿಲ್ಲ ಗೈಸ್. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ, ಓಕೆನಾ? ಸೊ ಇಲ್ಲ, ನಿಂಗೂ ಕೊಟ್ಟಿರಲಿಲ್ಲ, ಚಾನ್ಸೇ ಇಲ್ಲ. ಕೊಟ್ಟಿದ್ರಲ್ಲ ಅವತ್ತು, ಅದೇ ಪೂಜೆ ಮಾಡಿದ್ರೆ ಗೊತ್ತಾ, ನಾವು ಅಲ್ಲಿ ತಿಥಿ ಅದು ಮಾಡ್ತಾರೆ ಗೊತ್ತಿಲ್ಲ, ತಿಥಿಯಲ್ಲ ಪಿತೃಪಕ್ಷ ಏನೇನೋ ಹೇಳ್ತೀರಾ. ಬೈ ಚಾನ್ಸ್ ಇಲ್ಲ, ರೀ ಕೊಟ್ಟಿಲ್ಲ ನಿಮ್ಗೆ. 100% ಆಂಟಿ ಆಮೇಲೆ ಕೊಟ್ಟಾದ್ಮೇಲೆ ತಿಂದಾದ್ಮೇಲೆ ಹೇಳೋದು ನಂಗೆ ಇದನ್ನ. ಸರಿ ಬಿಡಪ್ಪ, ಅದು ಮದ್ವೆ ಆದ್ಮೇಲೆ ಫಾಲೋ ಮಾಡೋಣ ಅಂತ. ಅದೇ ಮದ್ವೆ ಆದ್ಮೇಲೆ ಕೊಟ್ಟಿಲ್ಲ, ಮದ್ವೆಗಿಂತ ಮುಂಚೆನೂ ಕೊಡಂಗಿಲ್ಲ ಅದಕ್ಕೆ. ಬಟ್ ಮೋಹನ್ಗೆ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಿ, ನೋ ಅಂದ್ರೆ ನೋ ಅಂತ. ಸೊ ತುಂಬ ಚೆಂದ ಇತ್ತು ಗೊತ್ತಾಯ್ತಾ, ಒಟ್ಟಿಗೆ ಲಂಚ್ ಮಾಡೋದು, ರೇಗ್ಸೋದು, ಮಾತಾಡೋದು ಎಲ್ಲ ಎಷ್ಟೊಂದು ಟಾಪಿಕ್ಸ್ ಇರುತ್ತೆ. ನಮ್ಮದೆಲ್ಲ ಆಲ್ಮೋಸ್ಟ್ ಒಂದೇ ಏಜ್ ಗ್ರೂಪಲ್ಲ, ಒಂದು 3 years ಡಿಫ್ರೆನ್ಸ್ ಅಷ್ಟೇ ಇರೋದು. ಸೊ ತುಂಬಾ ಚೆಂದ ಅನಿಸುತ್ತೆ. ಆ್ಯಂಡ್ ನೀವು ಕೇಳ್ತೀರಾ, ಲಕ್ಷ್ಮಿ ನೀವು ಅಕ್ಕ ತಂಗಿ ಮಧ್ಯೆ ಜಗಳನೇ ಆಗಲ್ವಾ, ಯಾವಾಗಲೂ ಹೀಗೆ ಇರ್ತೀರಾ ಅಂತ. ಸೊ ಟಚ್ ವುಡ್ ನನ್ನ ಜಗಳ ಆಗೋದೇ ಇಲ್ಲ ಅಂತ ಹೇಳಿದ್ರೆ ತುಂಬಾ ಸುಳ್ಳಾಗುತ್ತೆ. ಆಬ್ವಿಯಸ್ಲಿ ಆಗುತ್ತೆ, ಬಟ್ ಏನಪ್ಪ ಅಂದರೆ ಅದನ್ನ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಒಂದು 2 ದಿವಸ 3 ದಿವಸ ಸಿಟ್ಟು ಬಂದರೆ, ಕೋಪ ಬಂದರೆ ಬೈಯೋದು, ಇನ್ನೂ ಜಾಸ್ತಿ ಕೋಪ ಬಂದರೆ 2 ಬಿಡೋದು ಅಷ್ಟೇ. ಅದ್ರ ಮೇಲೆ ನಾವು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಮತ್ತೆ ಹೊಂದಾಗ್ಬಿಡ್ತೀವಿ, ಮತ್ತೆ ಕಿತ್ತಾಡ್ತೀವಿ, ಮತ್ತೆ ಒಂದಾಗ್ತೀವಿ. ನಮ್ದು ಆ ರೀತಿ ಬಾಂಡಿಂಗು. ಸೊ ಅರುಣ್, ಜೀಜು, ಮೋಹನ್ ಬಾಂಡಿಂಗು ಟಚ್ ವುಡ್ ಯಾವಾಗಲೂ ಚೆನ್ನಾಗಿರಲಿ ಅಂತಲೇ ಕೇಳ್ಕೊಳ್ಳೋದು ನಾನು. ಬಟ್ ಏನಪ್ಪ ಅಂತಂದರೆ ದೇ ರೆಸ್ಪೆಕ್ಟ್ ಈಚ್ ಅದರ್ ಅ ಲಾಟ್. ನಮ್ಮ ಅಕ್ಕ ತಂಗಿರ ಮಧ್ಯೆ ಬೇರೆ, ಅವರು 3 ಜನ ದೇ ರೆಸ್ಪೆಕ್ಟ್ ಈಚ್ ಅದರ್ ಅ ಲಾಟ್. ಸೊ ಅದು ಜಾಸ್ತಿ ಮ್ಯಾಟರ್ ಆಗುತ್ತೆ ಅಲ್ವಾ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ಎಷ್ಟು ಜನ ಎಷ್ಟು ಪಾಸಿಟಿವ್ ಕಾಮೆಂಟ್ಸ್ನ ಕಳಿಸ್ತಾ ಇದ್ದೀರಾ, ಪಾಸಿಟಿವ್ ಮೆಸೇಜಸ್ಸು. ನಿಜವಾಗ್ಲೂ ಅದು ಓದೋಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಾರು ಜನ ನಮ್ಮನ್ನ ರಿಲೇಟ್ ಮಾಡ್ಕೋತೀರಾ. ಎಷ್ಟೊಂದು ಜನ ಹೇಳಿದ್ದೀರಾ ಗೊತ್ತಾ, ನಮಗೆ ಅಕ್ಕ ತಂಗಿರಿಲ್ಲ, ಇದ್ರೆ ನಿಮ್ಮ ಥರನೇ ಇರಬೇಕು. ಮತ್ತು ನೀವು ಹೆಂಗೆ ವ್ಲಾಗ್ ಮಾಡ್ತೀರಾ ಅಂತ ಅಂದರೆ ಲಿಟ್ರಲಿ ನಮ್ಮ ಮನೇಲೇ ಒಂದು ಇವೆಂಟ್, ಒಂದು ಫಂಕ್ಷನ್ ನಡೀತಾ ಇದೆ, ಆ ರೀತಿ ಫೀಲ್ ಕೊಡ್ತೀರಾ ಅಂತ ಹೇಳ್ತೀರಾ. ನ್ಯಾಚುರಲ್ ಆಗಿ ವ್ಲಾಗ್ ಮಾಡ್ತೀರಾ ಅಂತಲೂ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಬರೀ ಮದುವೆ ತನಕ ಅಲ್ಲ, ಮದುವೆ ಮುಗ್ದಾದ್ಮೇಲೆ ಸಹ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನಗೊಬ್ಬಳಿಗೆ ಅಲ್ಲ ಗೈಸ್, ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಗೂ ನಿಮ್ಮ ಸಪೋರ್ಟ್ ಬೇಕು. ಎಲ್ರಿಗೂ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ನ ಬೆಳೆಸಿ, ಓಕೆನಾ. ಸೊ ಎಸ್, ಈ ಒಂದು ಸಿಂಪಲ್ ಆದ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗರ್ ಸುಪ್ರಿಯಾ ಹಾಗೂ ಮೋಹನ್ ಜೈನ್ ಆಗಿ, ಹಾಗೂ ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡಿ, ಓಕೆನಾ. ಬಾಯ್.